क्षेमार्थं पूजार्पिताय नमस्तस्ते नमः ಸ್ವಲ್ಪ ಸರ್ ಹಾಕಿ ಸ್ವಲ್ಪ ಕೈಗೆ ಸ್ವಲ್ಪ ಆಯ್ತು. ಆರೋಗ್ಯದ ಸಮಸ್ಯೆಗಳು 60ರಿಂದ 70% ಕಡಿಮೆ ಆಗುತ್ತೆ. ಸೊ ಅದರಿಂದ ಶುದ್ಧ ನೀರಿನ ಘಟಕಗಳನ್ನು ಹೆಚ್ಚು ಮಾಡುವಂಥದ್ದು ನಮ್ಮ ಆದ್ಯತೆಯಾಗಿದೆ. ನಾವು ಒಟ್ಟಾರೆ ಇವತ್ತು ನಮ್ಮ ಲೋಕಸಭಾ ವ್ಯಾಪ್ತಿನಲ್ಲಿ ಸುಮಾರು 100 ಶುದ್ಧ ನೀರಿನ ಘಟಕಗಳನ್ನು ಮಾಡ್ತಾ ಇದ್ದೇವೆ. 100 ಅಂದರೆ 8 ಅಸೆಂಬ್ಲಿ ಸೆಗ್ಮೆಂಟ್ ಸೇರಿ 100 ಶುದ್ಧ ನೀರಿನ ಘಟಕಗಳನ್ನು ಮಾಡ್ತಾ ಇದ್ದೇವೆ. ಸುಮಾರು 15 ದಿನಗಳ ಹಿಂದೆ ಕುಣಿಗಲ್ ತಾಲೂಕಿನಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 10 ಶುದ್ಧ ನೀರಿನ ಘಟಕವನ್ನು ನಾವು ಉದ್ಘಾಟನೆ ಮಾಡಿದ್ವಿ. ಸೊ ಹೀಗಾಗಿ ಇವತ್ತು ಇಲ್ಲೂ ಕೂಡ ಬೇಡಿಕೆ ಇದೆ, ಇನ್ನೂ ಹೆಚ್ಚು ಶುದ್ಧ ನೀರಿನ ಘಟಕಗಳು ಬೇಕು, ಕೆಲವು ಬಸ್ಸು ತಂಗುದಾಣಗಳು ಬೇಕು, ಇನ್ನು ಕೆಲವು ಹೈಮಾಸ್ಟ್ ಲೈಟ್ ಬೇಕು ಅಂದ್ಬಿಟ್ಟು. ಸೊ ಈ ಹೈಮಾಸ್ಟ್ ಲೈಟ್ ಕೂಡ ಈ ಸೋಲಾರ್ ಹೈಮಾಸ್ಟ್ ಲೈಟ್ ಅನ್ನು ಅಳವಡಿಸಲಿಕ್ಕೆ ನಾವು ಈಗ ಪ್ಲಾನ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಸೋಲಾರ್ ಹೈಮಾಸ್ಟ್ ಲೈಟ್ ಇದ್ರೆ ಬೆಟರ್. ಅದರಿಂದನೇ ಅಂದ್ರೆ ಅದರ ಮೇಂಟೆನೆನ್ಸ್ ಸುಲಭ ಆಗುತ್ತೆ. ಅಂದ್ರೆ ಪಂಚಾಯತಿಯವರ ಜವಾಬ್ದಾರಿ, PDO ಮತ್ತು ಪಂಚಾಯತಿಯವರ ಜವಾಬ್ದಾರಿ ಇರುತ್ತೆ ಹೈಮಾಸ್ಟ್ ಲೈಟ್ ಅಂತ. ಇವತ್ತು ಮಾಗಡಿ ಕ್ಷೇತ್ರಕ್ಕೆ ಇನ್ನು ಸುಮಾರು 6 ತಿಂಗಳೊಳಗಡೆ 30 ಗ್ರಾಮಗಳಿಗೆ ಹೈಮಾಸ್ಟ್ ಲೈಟ್ ಅನ್ನು ಕೊಡ್ತಾ ಇದ್ದೇವೆ. ಅದು CSR ಅಡಿಯಲ್ಲಿ ಕೊಡ್ತಾ ಇದ್ದೇವೆ. ಸೊ ಹೀಗಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು, ಯಾಕೆಂದ್ರೆ ಭಾರತ ಕೃಷಿ ಪ್ರಧಾನವಾದಂಥ ದೇಶ, ಅದಕ್ಕೋಸ್ಕರ ನಾವು ರೈತರಿಗೆ ಹೆಚ್ಚು ಬಲವನ್ನು ತುಂಬಬೇಕು, ರೈತರ ಆರ್ಥಿಕ ಶಕ್ತಿಯನ್ನು ನಾವು ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು 21ನೇ ಕಂತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 29ನೇ ಕಂತು, ಅದರಲ್ಲಿ ಇದುವರೆಗೆ ಸುಮಾರು ಈ 21 ಕಂತಿನಲ್ಲಿ ಅಂದರೆ ಪ್ರತಿ ರೈತರಿಗೂ ಕೂಡ 6,000 ರೂಪಾಯಿ ವಾರ್ಷಿಕವಾಗಿ ಬರ್ತಾ ಇದೆ. ಮೊದಲು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 6,000 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 4,000 ಒಟ್ಟಿಗೆ ಸೇರಿ 10,000 ಬರ್ತಾ ಇತ್ತು. ಬಟ್ ಇತ್ತೀಚಿನ ಈ ಸರ್ಕಾರ ಬಂದ ಮೇಲೆ ಈ ರಾಜ್ಯ ಸರ್ಕಾರದ ಅನುದಾನವನ್ನು ಅವರು ಹಿಂಪಡೆದಿದ್ದಾರೆ. ಕೇವಲ 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಇವತ್ತು ನಮ್ಮ ರೈತರಿಗೆಲ್ಲ ಬರ್ತಾ ಇದೆ. ಅದೇ ರೀತಿ ರೈತರಿಗೆ ರಸಗೊಬ್ಬರಗಳ ಹೊರೆ ಜಾಸ್ತಿ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಅದಕ್ಕೂ ಕೂಡ ಇವತ್ತು ಬೆಲೆಯನ್ನ ಸಬ್ಸಿಡಿಯನ್ನು ಕೊಟ್ಟು ಕಡಿಮೆ ಮಾಡಿದ್ದಾರೆ. ಮತ್ತು ಈಗಾಗಲೇ ಲೇಯರ್ ಸಿಂಗ್ ಅವರು ಹೇಳಿದ್ರು, ಇವತ್ತು GST ಟ್ಯಾಕ್ಸ್ ಹಲವಾರು ಸುಮಾರು 453 ದಿನನಿತ್ಯ ಅಂದ್ರೆ ಸಾಮಾನ್ಯವಾಗಿ ಬಳಕೆ ಆಗತಕ್ಕಂಥ 453 ವಸ್ತುಗಳಲ್ಲಿ ಸುಮಾರು 410 ವಸ್ತುಗಳಿಗೆ ಇವತ್ತು GST 5% ಬಂದಿದೆ. ಯಾಕೆಂದ್ರೆ ಈಗ ನೋಡ್ಬೋದು ನೀವು, ಸಿಮೆಂಟ್ ಎಲ್ಲ ಮತ್ತು 25% ಇತ್ತು, ಈಗ ಅದೆಲ್ಲ 15% ಬಂದಿದೆ. ಸೊ ಅನಂತರ ಇದು ಕಬ್ಬಿಣ ಆಗ್ಬೋದು, ಸ್ಟೀಲ್ ಆಗ್ಬೋದು, ಸೊ ಇದೆಲ್ಲ ಕಡಿಮೆ ಆಗಿದೆ. ನಂತರ 2 ವೀಲರ್ಸ್ ಆಗ್ಬೋದು ಅಥವಾ ಆಟೋ ರಿಕ್ಷಾ ಆಗ್ಬೋದು, ಇದೆಲ್ಲ 28% ಇದ್ದು GST ಇವತ್ತೆಲ್ಲ 18% ಬಂದಿದೆ. ಇದರ ಅಂದ್ರೆ ಸಾಮಾನ್ಯ ಜನರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಹೆಚ್ಚು ನಾವು ಶಕ್ತಿಯನ್ನು ತುಂಬಬೇಕು, ಅವರ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಮತ್ತು ಟ್ರ್ಯಾಕ್ಟರ್ ಆಗ್ಬೋದು ಅಥವಾ ನಾವು ಕೃಷಿಗೆ ಉಪಯೋಗಿಸುವಂತಹ ಉಪಕರಣಗಳಾಗ್ಬೋದು, ಅದ್ರ ಮೇಲೆಲ್ಲ GST ಕೇವಲ 5%ಗೆ ಈಗ ಇಳಿಕೆ ಆಗಿದೆ. ಮತ್ತು
ಆಯ್ತು ಇವತ್ತು ನಾವು ಗೊಬ್ಬರಗಳನ್ನ ಉಪಯೋಗಿಸ್ತಾ ಇದ್ದೇವೆ ಮತ್ತು ಕೀಟನಾಶಕ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ದೇವೆ. ಆದರೂ ಕೂಡ ರೈತರಿಗೆ ಬಹಳ, ಯಾಕೆಂದ್ರೆ ಇವತ್ತು ನಮ್ಮ ಆರೋಗ್ಯ ನಾವು ಕೇವಲ ಇದು ನಮ್ಮ ದುಶ್ಚಟಗಳಿಂದ ಮಾತ್ರ ಆರೋಗ್ಯ ಕೆಡ್ತಾ ಇಲ್ಲ. ನಾವು ಸೇವಿಸುವ ಗಾಳಿ ಸರಿ ಇಲ್ಲದೆ ಇದ್ರೆ, ಸೇವಿಸುವ ಆಹಾರ ಸರಿ ಇಲ್ಲದೆ ಇದ್ರೆ, ಅಥವಾ ನಾವು ಸೇವಿಸುವ ನೀರು, ಕುಡಿಯುವ ನೀರು ಸರಿ ಇಲ್ಲದೆ ಇದ್ರೆ ಆರೋಗ್ಯದ ಸಮಸ್ಯೆಗಳು ತುಂಬಾ ಆಗ್ತಾ ಇದೆ. ಅದರಿಂದ ಆದಷ್ಟು ಹಿಂದೆ ನಮ್ಮ ಅಜ್ಜಂದಿರ ಕಾಲದಲ್ಲಿ ಯಾವ ರೀತಿ ನಾವು ಕೃಷಿಯನ್ನ, ಸಾವಯವ ಕೃಷಿಯನ್ನ ನಾವು ಪುನಃ ಅದಕ್ಕೆ ಹೋಗಬೇಕಾಗಿದೆ. ಇವತ್ತು ನಾವು ಹೆಚ್ಚು ರಸಗೊಬ್ಬರಗಳನ್ನ, ಹೆಚ್ಚು ಕೀಟನಾಶಕಗಳನ್ನ ಉಪಯೋಗಿಸಿದ್ರೆ ನಾವು ನಿಜವಾಗ್ಲೂ ಆಹಾರದಲ್ಲಿ ವಿಷವನ್ನ ಹಾಕ್ತಾ ಇದ್ದೀವಿ. ಅದನ್ನೇ ಮಾಡಿದೆ. ಇಲ್ಲಿ ಕೂಡ ನಮ್ಮ ರಾಮನಗರ ಭಾಗದಲ್ಲಿ ಹಲವಾರು ರೈತರಿಗೆ ಬಂದಿದೆ. ಸೊ ಹೀಗಾಗಿ ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಕ್ರೆಡಿಟ್ ಕಾರ್ಡ್, ಇವತ್ತು ರೈತರುಗಳು ಈ ಕೈ ಸಾಲ ಮಾಡಿ ಈ ಫೈನಾನ್ಸಿಂಗ್, ಮೈಕ್ರೋ ಫೈನಾನ್ಸಿಂಗ್ ಇಂದ ಅವರು ಸಂಸಾರ ಹಾಳಾಗ್ತಾ ಇದೆ. ಬಡ್ಡಿ, ಚಕ್ರಬಡ್ಡಿ, ಅದಕ್ಕೆ ಬಡ್ಡಿ, ಚಕ್ರಬಡ್ಡಿಗೆ ಬಡ್ಡಿ. ಇದರಿಂದ ತೊಂದರೆ ಆಗಬಾರ್ದು ರೈತರಿಗೆ, ಮಧ್ಯಮ ವರ್ಗದ ಜನರಿಗೆ, ಬಡವರಿಗೆ ಅನ್ನೋ ದೃಷ್ಟಿಯಿಂದ ಇವತ್ತು ಸುಮಾರು ಅವ್ರಿಗೂ ಕೂಡ ಇವತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಸಾಲ ಏನು ಬರ್ತಾ ಇತ್ತು ಅದರ ಮಿತಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಆಗಿದೆ. ನಂತರ ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಅಥವಾ ಸಣ್ಣ ಬೀದಿ ಬದಿ ವ್ಯಾಪಾರಿಗಳಿಗೆ ಮುದ್ರಾ ಲೋನ್ ಅನ್ನು ಕೂಡ ಕೊಡುವಂತ ವ್ಯವಸ್ಥೆ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಮುದ್ರಾ ಯೋಜನೆಯಡಿ ಭಾರತ ದೇಶದಲ್ಲಿ ಇದುವರೆಗೆ ಕೊಟ್ಟಂತ ಸಾಲ ಎಷ್ಟಪ್ಪ ಅಂದ್ರೆ 32 ಲಕ್ಷ ಕೋಟಿ. 32 ಲಕ್ಷ ಕೋಟಿಯನ್ನ ಸಣ್ಣ ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು, ಸಣ್ಣ ವ್ಯಾಪಾರಸ್ಥರಾಗ್ಬೋದು. ಅಂದ್ರೆ ಎಷ್ಟು ನೋಡಿ, ಬಡವರಿಗೆ ಸಾಮಾನ್ಯವಾಗಿ ಸಾಲ ಕೊಟ್ರೆ ಸಾಲ ಹಿಂದಿರುಗಿಸದೇ ಇರೋರು ಕೇವಲ 2%. ಶ್ರೀಮಂತರಿಗೆ ಸಾಲ ಕೊಟ್ರೆ ಜಾಸ್ತಿ ವಾಪಸ್ ಬರಲ್ಲ, ಬಡವರಿಗೆ ಸಾಲ ಕೊಟ್ರೆ ಬೇಗ ವಾಪಸ್ ಬರುತ್ತೆ. ಅವರು ಅಸಲನ್ನು ತೀರಿಸ್ತಾರೆ, ಬಡ್ಡಿನೂ ತೀರಿಸ್ತಾರೆ. ಅದರಿಂದ ನಾವು ಹಲವಾರು ಬಾರಿ ಹೇಳಿದ್ದೇನೆ, ಲೀಡ್ ಬ್ಯಾಂಕ್ ಅಂತ ಇದೆ. ರೈತರ ಮನವಿಯನ್ನ ಸ್ಪಂದಿಸಬೇಕು ಬ್ಯಾಂಕುಗಳು. ಯಾಕೆಂದ್ರೆ ರೈತರು 50,000 ಅಥವಾ 2 ಲಕ್ಷ ಅಥವಾ 3 ಲಕ್ಷ ಲೋನನ್ನ ಕೇಳತಕ್ಕಂಥದ್ದು. ಅದರಿಂದ ಇವತ್ತು ರೈತರಿಗೆ ಬ್ಯಾಂಕ್ಗಳು ಹೆಚ್ಚು ಸಾಲ